ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಬದನೆಕಾಯಿ, ಈ ಥರ ಬದನೆಕಾಯಿ ಉಪಯೋಗಿಸ್ಕೊಂಡು ಒಂದು ವಾಂಗಿಬಾತ್ ಮಾಡೋಣ ಬನ್ನಿ. ಇದು ಡಿಫ್ರೆಂಟಾಗಿರುತ್ತೆ ನೋಡಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಮೊದಲಿಗೆ ಸಾಸಿವೆ. ಕೆಲವರು ಸಾಸಿವೆ ಹಾಕೋದಿಲ್ಲ, ನಾನು ಸಾಸಿವೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1 ಅಥವಾ 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಗೋಡಂಬಿ 1 ಲೋಟ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಬದನೆಕಾಯಿನ ಹೆಚ್ಚಿ ನೀರಲ್ಲಿ ಹಾಕಿ ಉಪ್ಪು ಹಾಕಿಟ್ಟಿದ್ದೀನಿ. ಯಾಕಂದರೆ ಅದು ಕಪ್ಪು ಬರೋದಿಲ್ಲ ಹಾಗೂ ಕಹಿ ಬರೋದಿಲ್ಲ, ಹಾಗಾಗಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಾಣಲಿಗೆ ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ತುಪ್ಪನೂ ಬೇಕಿದ್ದರೂ ಉಪಯೋಗಿಸ್ಬೋದು, ಹಾಗೆ ಬೆಣ್ಣೆ ಬೇಕಿದ್ದರೂ ಉಪಯೋಗಿಸ್ಕೋಬೋದು. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಾಗ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ ಈಗ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ಯಾವುದೇ ಅಡುಗೆ ಮಾಡಿದ್ರೂ ಸಣ್ಣ ಉರಿನಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇದು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸಣ್ಣ ಉರಿನಲ್ಲಿ ಹುರಿತಾ ಇದ್ದೀನಿ. ನಾವು ಉರಿ ಜಾಸ್ತಿ ಇಟ್ಟರೆ ಏನಾಗುತ್ತೆ, ಅದು ಸೀದು ಹೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲೇ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈಗ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕಿಬಿಟ್ಟು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸ್ವಲ್ಪ ಅದು ಬ್ರೌನಿಷ್ ಬಂದಿದೆ. ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, 1 ಸ್ಪೂನಷ್ಟು ಎಣ್ಣೆ ಹಾಕಿ ಬದನೆಕಾಯಿ ಎಲ್ಲ ನಾನು ನೀರು ಸೋಸ್ಕೊಂಡು ತೆಗೆದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕೆಲವರು ಬಿಳಿ ಉದ್ದು ಬದನೆಕಾಯಿನಲ್ಲೂ ಮಾಡ್ತಾರೆ. ಈ ರೀತಿ ಬದನೆಕಾಯಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಬದನೆಕಾಯಿ ಎಲ್ಲ ಕ್ಲೀನಾಗಿ ತೊಳೆದು ನೀರಲ್ಲಿ ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಒಂದು ಬದನೆಕಾಯಿ ಪೀಸ್ಗಳನ್ನೆಲ್ಲ ಬಾಣಲಿಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿನಲ್ಲೇ ಮಾಡಬೇಕು. ಈಗ ನೆನೆಸಿಟ್ಟಿರೋ ಹುಣಸೆ ಹಣ್ಣನ್ನು ಚೆನ್ನಾಗಿ ಅದನ್ನು ಕಿವುಚಿ ರಸನ ತೆಕ್ಕೊಳ್ತಾ ಇದ್ದೀನಿ. ರಸ ಸಪ್ರೇಟಾಗಿ ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರಸ ಹಾಕಿ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ತಿರುಗಿಸಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಬೇಕಿದ್ದರೆ ನೀವು ಎಣ್ಣೆನೂ ಹಾಕ್ಕೋಬೋದು, ಇಲ್ಲ ತುಪ್ಪನೂ ಹಾಕ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು ನಿಮಿಷ ಬಿಡೋಣ, 10 ಸೆಕೆಂಡ್ಸು ಆಯಿತು. ಈಗ ನೋಡಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಮೆತ್ತಗಾಗಿದೆ. ನೋಡಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ MTR ವಾಂಗಿಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲೇ ಮಾಡಿರ್ತಕ್ಕಂಥ ವಾಂಗಿಬಾತ್ ಪೌಡ್ರ್ ಕೂಡ ಹಾಕ್ಬೋದು. ನಾನು ಯಾವಾಗಲೂ ರೆಡಿ ತರಿಸ್ಬಿಡ್ತೀನಿ. ಈ ವಾಂಗಿಬಾತ್ ಪೌಡ್ರ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣೂರಿನಲ್ಲೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್. ಸಣ್ಣೂರಿನಲ್ಲೇ ಫ್ರೈ ಮಾಡಿ ಲಿಡ್ನ ಇನ್ನೊಂದು ಸೆಕೆಂಡಷ್ಟು ಕ್ಲೋಸ್ ಮಾಡೋಣ, 1-2 ಸೆಕೆಂಡ್ಸು. ನೋಡಿ, ಈಗೆಲ್ಲ ಚೆನ್ನಾಗಿ ಬೆಂದಿದೆ, ಬದನೆಕಾಯಿ ಎಲ್ಲ ಮೆತ್ತಗಾಗಿದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡಿ ಏನು ತೆಗೆದಿಟ್ಕೊಂಡಿದ್ದೀವಿ, ಗೋಡಂಬಿ ಹಾಗೆ ಹಸಿಮೆಣಸಿನ್ಕಾಯಿ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ಇದೆಲ್ಲ ಒಗ್ಗರಣೆದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆನೇ ಹಾಕಿದ್ರೆ ಗೋಡಂಬಿ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಆಮೇಲೆ ಹಾಕಿದ್ರೆ ಅದು ಕ್ರಿಸ್ಪಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಈ ಹದಕ್ಕೆ ಬಂದಿದೆ ನೋಡಿ ಒಗ್ಗರಣೆ. ಈಗ ಅದಕ್ಕೆ ನಾನು ರೈಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಸಣ್ಣ ಉರಿನಲ್ಲೇ ಇಟ್ಕೊಂಡಿರಬೇಕು, ಫ್ಲೇಮ್ ಸಣ್ಣದಾಗಿಟ್ಟಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಟೇಸ್ಟಾಗಿ ಬರೋದಿಲ್ಲ ನಾವು ಈ ಸೌಟಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ, ಬಟ್ ಬಿಸಿ ಇರುತ್ತಲ್ಲ ಹಾಗಾಗಿ ಸೌಟಲ್ಲಿ ಮಿಕ್ಸ್ ಮಾಡೋದು. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ತಾರೆ. ನಾನಿಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ವಾಂಗಿಬಾತ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.